ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಿಧರ್ ಭಟ್. ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿರುವ ರೋಗ ಅದು ಗುಣವಾಗುವ ಲಕ್ಷಣಗಳು ಕಾಣಲ್ಲ. ಈ ರೋಗಕ್ಕೆ ಯಾವ ಹೆಸರಿಡೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ತನ್ನ ಅಧಿಕಾರವನ್ನು ಕಳೆದುಕೊಂಡಿದ್ದು ಅದೇ ಪಕ್ಷ, ಬೇರೆಯವರಲ್ಲ. ಅದು ಕಾಂಗ್ರೆಸ್ ಪಕ್ಷದ ಒಳಗಿರುವ ಗುಂಪುಗಾರಿಕೆಯ ರಾಜಕಾರಣ, ಅಧಿಕಾರ ದಾಹದ ರಾಜಕಾರಣ. ಅದು ಕಾಂಗ್ರೆಸ್ಸನ್ನು ಸತತವಾಗಿ ನಾಶಪಡಿಸ್ತಾ ಹೋಗಿದೆ. ಅದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ್ದು ಏನು ಗೊತ್ತಾ, ಒಂದು ಪ್ರತಿ ರಾಜ್ಯಗಳಲ್ಲಿ ಒಂದು ಪವರ್ಫುಲ್ ನಾಯಕತ್ವ ಇದೆಯಲ್ಲ, ಆ ನಾಯಕತ್ವ ಅಥವಾ ನಾಯಕರು ಬೆಳೆಯುವ ಅವಕಾಶವನ್ನೇ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿಲ್ಲ ಅಂತ. ಅದು ನನಗೆ ಗೊತ್ತಿರುವಾಗ ಸುಮಾರು 80ರ ದಶಕದಲ್ಲೇ ಪ್ರಾರಂಭ ಆಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿರುವ ಯಾರು ಪ್ರಭಾವಿ ಪವರ್ಫುಲ್ ನಾಯಕರನ್ನು ಮುಗಿಸುವಂಥ ಯತ್ನ ಅಂತ. ಕರ್ನಾಟಕದ ಮಟ್ಟಿಗೆ ಅದು ಮೊದಲೇ ಕಾಂಗ್ರೆಸ್ ಪ್ರಾರಂಭ ಮಾಡ್ತು. ಅರಸು ಅವ್ರನ್ನ ಮುಗಿಸಿದ್ದು ಗೊತ್ತಿದೆ ನಮಗೆ. ಅರಸು ಅವ್ರನ್ನ ಮುಗಿಸ್ತು ಅಲ್ವಾ. ಕಾಂಗ್ರೆಸ್ ಹೈಕಮಾಂಡ್ ಮುಗಿಸಿದ್ದು. ಬಂಗಾರಪ್ಪನವರು ಮುಗಿಸ್ತು, ವೀರಪ್ಪ ಮೊಯ್ಲಿ ಅವ್ರನ್ನ ಮುಗಿಸ್ತು. ಬಹುತೇಕ ಹಿಂದುಳಿದ ವರ್ಗಗಳಿಂದ ಬಂದ ನಾಯಕರನ್ನೆಲ್ಲ ಮುಗಿಸುತ್ತಾ ಅಷ್ಟೇ ಅಲ್ಲ, ಹಿಂದುಳಿದವ್ರ ಬಂದ ವೀರೇಂದ್ರ ಪಾಟೀಲ್ರನ್ನು ಮುಗಿಸ್ತು. ಅಂದರೆ ಒಂದು ರಾಜ್ಯದ ಒಬ್ಬ ನಾಯಕ, ಪ್ರಭಾವಿ ನಾಯಕ, ಕೇಂದ್ರಕ್ಕೋ ನೆಹರು ಕುಟುಂಬಕ್ಕೋ ಸೆಡ್ಡು ಹೊಡೆಯಬಲ್ಲ ಅಷ್ಟು ಬೆಳೆದಿದ್ದಾನೆ ಅಂತ ಅನಿಸಿದರೆ ಅವನು ಫಿನಿಷ್ ಮಾಡೋ ಅಂಥದ್ದು. ಸೊ ಅದರಿಂದ ಈಗ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಇದೆಯಲ್ಲ, ಅದು ಕಂಟಿನ್ಯೂ ಆಗುತ್ತೋ ಅಥವಾ ಮುಗಿಯುತ್ತಾ. ಎಲ್ಲರ ಬದುಕಿನಲ್ಲೂ ಮುಗಿಬೇಕು, ಒಂದು ಕೊನೆ ಅನ್ನೋದಿರುತ್ತೆ. ಆದರೆ ಆ ಕೊನೆ ಮಾಡುವುದಕ್ಕೊಂದು ವಿಧಿ ವಿಧಾನಗಳಿರಬೇಕು ಅಂತ. ಒಬ್ಬ ಪ್ರಬಲ ನಾಯಕರನ್ನು ನೀವು ನೇಪಥ್ಯಕ್ಕೆ ಸರಿಸುವುದಿದ್ದರೆ ಹೇಗೆ ಸರಿಸುತ್ತೀರಿ? ಗೌರವಯುತವಾಗಿ ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ಕೊಡಬೇಕಲ್ವ. ಅದನ್ನು ಒಂದು ರಾಜಕೀಯ ಪಕ್ಷ ಮಾಡದಿದ್ದ ಸಂದರ್ಭದಲ್ಲಿ ಏನಾಗುತ್ತೆ? ಈ ಪ್ರಶ್ನೆಯನ್ನು ಇವತ್ತು ಕೇಳಬೇಕಾಗಿದೆ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಅಧಿಕಾರ ಹಂಚಿಕೆಯ ಸೂತ್ರ ಇದೆಯೋ ಇಲ್ಲವೋ ಅನ್ನೋದು ಒಂದು, ಆದರೆ ಅಧಿಕಾರಕ್ಕಾಗಿ ಎರಡು ಪ್ರಬಲ ಗುಂಪುಗಳ ನಡುವೆ ಪೈಪೋಟಿ ಪ್ರಾರಂಭ ಆಗಿದೆ. ಒಂದು ಕಡೆ DK ಶಿವಕುಮಾರ್ ನನಗೆ ಕೊಡಿ ಅಂತಾರೆ, ಸಿದ್ದರಾಮಯ್ಯ ಗುಂಪಿನವರು ನನಗೆ ಕೊಡಲ್ಲ, ನಾವು ಕೊಡಲ್ಲ ಅನ್ನೋ ಸ್ಥಿತಿ ಬಂದಿದೆ. ಇದನ್ನು ಹೈಕಮಾಂಡ್ ಹೇಗೆ ಹ್ಯಾಂಡಲ್ ಮಾಡುತ್ತೆ? ಒಂದು, ಈಗ ನೋಡಿದರೆ DK ಶಿವಕುಮಾರ್ ಗುಂಪು ಬಹಿರಂಗವಾಗಿ ಏನೂ ಮಾಡ್ತಾ ಇಲ್ಲ, ಅಥವಾ ಶಿವಕುಮಾರ್ ಬಹಿರಂಗವಾಗಿ ನನ್ನ ಗುಂಪು ಅಂತ ಕೂಡ ಅನ್ಕೋತಿಲ್ಲ ಅವರು. ಅದಕ್ಕೆ ನಾನು ಅವ್ರನ್ನ ಅಪ್ರಿಸಿಯೇಟ್ ಮಾಡೋದು. DK ಶಿವಕುಮಾರ್ ಒಬ್ಬಂಟಿಯಾಗಿ ಹೋರಾಟ ಮಾಡ್ತಾರೆ. ನಿನ್ನೆ ಕೂಡ ಡೆಲ್ಲಿಗೆ ಹೋಗಿ ಬಂದರು ಅವರು. ಅವ್ರು ಹೈಕಮಾಂಡ್ ಯಾರ ನಾಯಕರಿದೆಯೋ ಅವ್ರ ಜೊತೆ ಮಾತನಾಡ್ತಾರೆ. ನನ್ನ ಏನು ಪಕ್ಷಕ್ಕೆ ಸೇವೆ ಮಾಡಿದ್ದೀನಿ ಅಂತ ಕೂಲಿ ಕೊಡಿ ಅಂತಾರೆ, ಮಾತನಾಡ್ತಾರೆ, ಪಕ್ಷವನ್ನು ನಂಬ್ಕೊಂಡು ಬರ್ತಿದ್ದಾರೆ. ಸೊ ಅದರ ಜೊತೆಗೆ ಅವರು ಟೆಂಪಲ್ ರನ್ ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರನ್ನು ಬಿಡ್ತಾರೆ, ದೇವತೆಗಳನ್ನು ಬಿಡ್ತಾರೆ, ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ದೊಡ್ಡವ್ರ ಜೊತೆ ಹೋಗ್ತಾರೆ, ಅವ್ರ ಕಾಲ್ಬುಡದಲ್ಲಿ ಕೂತ್ಕೋತಾರೆ, ಇದೆಲ್ಲ ಮಾಡ್ತಾರೆ. ಆದರೆ ಅವ್ರದ್ದೇ ನೀವು ಗುಂಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆಗಿರುವಂಥ ಕೆಲವರು 4 ಜನ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟರೆ ಅದನ್ನು ಮೀರಿ ಯಾವುದೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ. ಆದರೆ ಸಿದ್ದರಾಮಯ್ಯನವರ ಗುಂಪಿನವರು ತಮ್ಮ ಸ್ಟ್ರೆಂತ್ ಇದೆಯಲ್ಲ, ತಮ್ಮ ಪವರ್ ಇದೆಯಲ್ಲ, ಅದನ್ನು ತೋರಿಸುವುದಕ್ಕೆ ಮುಂದಾಗಿದ್ದಾರೆ. ಈಗ ಇದರಲ್ಲಿ ಭಾಳ ಮಹತ್ವದ ಒಂದು ಬೆಳವಣಿಗೆ ಏನಿದೆ, ಅದು ನಾಳೆ ನಡೀತಾ ಇದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರು ಶಂಕುಸ್ಥಾಪನೆಯನ್ನು ಇನ್ನೊಂದನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ಪ್ರವಾಸ ಇದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರು ಮಧ್ಯಾಹ್ನ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರ ಜೊತೆ ಮಾಜಿ ಸಚಿವ ರಾಜಣ್ಣ ಅವರ ಮನೆಗೆ ಹೋಗ್ತಾ ಇದ್ದಾರೆ ಊಟಕ್ಕೆ. ಇದು ಭಾಳ ಮಹತ್ತರವಾದ ಬೆಳವಣಿಗೆ ಅಂತ. ಇದು ಕೇವಲ ಯಾರೋ ಕರೆದು ಯಾರೋ ಊಟ ಮಾಡಿಬಿಟ್ಟು ಬರೋದಕ್ಕೆ ಸೀಮಿತ ಆಗಿಲ್ಲ ಅಂತ. ಇದು ಅಹಿಂದ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುವ, ತೋರ್ಪಡಿಸುವ ಒಂದು ಯತ್ನ ಅಂತ. ಅಹಿಂದ ಶಕ್ತಿ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು. ಈ ಶಕ್ತಿಯನ್ನು ಒಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸುವುದರಲ್ಲಿ ಸಿದ್ದರಾಮಯ್ಯ ಮೊದಲಿಂದಲೂ ಪ್ರಯತ್ನ ಮಾಡಿದ್ದು ಉಂಟು. ಹಾಗಾಗಿ ಈ ಅಹಿಂದ ಏನು ಗುಂಪು ಏನಿದೆ ಅದು ಸಿದ್ದರಾಮಯ್ಯನವರ ಜೊತೆಗೂ ಇದೆ, ಅದಕ್ಕೆ ಯಾವ ಅನುಮಾನ ಇಲ್ಲ. ಆ ಗುಂಪನ್ನು ಈಗ ಇನ್ನಷ್ಟು ಬಲಪಡಿಸುವ ಯತ್ನವನ್ನು ಅವರು ಪ್ರಾರಂಭಿಸಿದ್ದಾರೆ. ಅದರಲ್ಲಿ ನಾಳೆ ನಡೀತಾ ಇರೋದು ಮೊದಲ ಹೆಜ್ಜೆ ಅಂತ. ಊಟದ ಮಾತುಕತೆ, ಊಟ ಮತ್ತು ಮಾತುಕತೆ.
ಆದರೆ ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತವೆ. ಒಂದು ಹಿಂದುಳಿದ ವರ್ಗಗಳ ಒಂದು ಸಮಾವೇಶ ನಡೆಯುವ ಚಾನ್ಸಸ್ ಇದೆ, ದಲಿತ ಸಮಾವೇಶ ಒಂದು ನಡೆಯುವ ಚಾನ್ಸಸ್ ಇದೆ. ಸೊ ಈ ಯಾವುದೋ ಸಮಾವೇಶಕ್ಕೆ ರಾಹುಲ್ ಗಾಂಧಿಯವರು ಬಂದರೂ ಬರಬಹುದು ಅಂತ ಹೇಳಲಾಗ್ತಾ ಇದೆ. 19ನೇ ತಾರೀಕು ಒಂದು ದಿನಾಂಕ ಹೇಳಲಾಗ್ತಾ ಇದೆ. ಇನ್ನೊಂದು ವರದಿ ಪ್ರಕಾರ ಇಲ್ಲ, ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿರ್ತಾರೆ 22ರ ನಂತರ, ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಸೆಡ್ ಹೊಡಿತಿದ್ದಾರೆ. ಸೆಡ್ ಹೊಡೆಯುವ ಮೂಲಕ ಅವರೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಹಿಂದ ವರ್ಗಗಳ ನಾಯಕ ನಾನು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ಅಹಿಂದ ವರ್ಗ. ಅಹಿಂದ ವರ್ಗ ಇಲ್ಲದಿದ್ದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರಲಿಲ್ಲ. ಆದ್ದರಿಂದ ಈ ಅವಧಿ ಏನಿದೆ, ಈ ಅವಧಿಯನ್ನು ಮುಗಿಸುವ ಅವಕಾಶವನ್ನು ನನಗೆ ಕೊಡಬೇಕು. ಇದು ಸಿದ್ದರಾಮಯ್ಯ ಅವರ ಪಟ್ಟು. ಅದಕ್ಕಾಗಿ ಅವರು ತಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಒಂದು, ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ 2-3 ಮಾರ್ಗಗಳನ್ನು ಅನುಸರಿಸಿದ್ದಾರೆ ಸಿದ್ದರಾಮಯ್ಯ. ಒಂದು, ಶಾಸಕಾಂಗ ಪಕ್ಷದ ಒಳಗಡೆ ತಮಗಿರುವಂಥ ಬೆಂಬಲ, ಇದು ಒಂದು ಕಡೆ. ಇನ್ನೊಂದು ಕಡೆ ಹೊರಗಡೆ ತಮ್ಮ ಬೆಂಬಲವನ್ನು ಕ್ರೋಢೀಕರಿಸುವುದು ಮತ್ತು ಜಗತ್ತಿಗೆ ತೋರಿಸುವುದು. ಐ ಆಮ್ ಹಿಯರ್, ನನ್ನ ಜೊತೆ ಇಂಥವರಿದ್ದಾರೆ. ಅದನ್ನು ದಲಿತ ಸಮಾವೇಶ ಇರ್ಬೋದು, ಹಾಗೆಯೇ ಹಿಂದುಳಿದ ವರ್ಗಗಳ ಸಮಾವೇಶ ಇರ್ಬೋದು. ಈ ಸಮಾವೇಶಗಳ ಮೂಲಕ ಇವರು ಮೆಸೇಜ್ ಕೊಡ್ತಿದ್ದಾರೆ. ಇದು ಭಾಳ ಸರಳವಾದ ಮೆಸೇಜಾ? ಐ ಡೋಂಟ್ ಥಿಂಕ್ ಸೊ. ಇದು ಒಂದು ರೀತಿಯಲ್ಲಿ ಹೈಕಮಾಂಡಿಗೆ ಥ್ರೆಟ್ ಅಂತ. ನೀವು ನನ್ನನ್ನು ಬದಲಿಸುವುದಕ್ಕೆ ಹೊರಟ್ರೆ ನೋಡಿ, ನನ್ನ ಶಕ್ತಿ ಇಷ್ಟು ರೀತಿ ಇದೆ, ಏನು ಮಾಡ್ತೀರಿ? ಇದು ಒಂದು ರೀತಿ ಹೈಕಮಾಂಡನ್ನು ಪ್ರಶ್ನಿಸುವ ಕ್ರಿಯೆ ಕೂಡ ಆಗಿದೆ. ಮತ್ತು ಹೈಕಮಾಂಡ್ಗೆ ನೀವು ತಿಳಿದಷ್ಟು ಸರಳವಾಗಿಲ್ಲ ನನ್ನ ಅಧಿಕಾರದಿಂದ ಬಿಡಿಸುವಂಥದ್ದು ಅನ್ನೋ ಸಂದೇಶ. ಈ ಸಂದೇಶವನ್ನು ಅವ್ರು ಕೊಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಇನ್ ಎ ಪ್ಲ್ಯಾಂಡ್ ವೇ ಅಂತ. ಡಿ ಕೆ ಶಿವಕುಮಾರ್ ಕಡೆಯಿಂದ ಇಂಥ ಯಾವುದೇ ಪ್ಲ್ಯಾಂಡ್ ವೇ ಕಾಣ್ತಾ ಇಲ್ಲ. ಅವರೊಬ್ಬ ಪಕ್ಷದ ನಿಷ್ಠ ಸಿಪಾಯಿಯಂತೆ ಹೋಗ್ಬಿಟ್ಟು ಹೇಳ್ಕೊಂಡು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈಗ ಸಿದ್ದರಾಮಯ್ಯ ಈ ನಾಳಿನ ಇದರಲ್ಲಿ ಎಜೆಂಡಾ ಏನಿರಬಹುದು ಅನ್ನೋದು, ನಾಳಿನ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಅವರು 2-3 ವಿಚಾರದ ಬಗ್ಗೆ ಚರ್ಚೆ ಮಾಡುವುದು ಅನಿಸುತ್ತೆ. ಒಂದು, ಹೌ ಟು ಕೌಂಟರ್ ಡಿ ಕೆ ಶಿವಕುಮಾರ್, ಭಾಳ ಮುಖ್ಯವಾಗಿ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸೊ ಒಂದು ಕ್ಯಾಬಿನೆಟ್ ರಿಷಫಲ್ ಏನಿದೆ ಅದಕ್ಕೆ ಅನುಮತಿ ಪಡೆಯುವ ಮೂಲಕ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಏನಿದೆಯಲ್ಲ ಅದನ್ನು ನೇಪಥ್ಯಕ್ಕೆ ಸರಿಸೋದು ಸೆಕೆಂಡ್. ಥರ್ಡ್ ಥಿಂಗ್, KPCC ಅಧ್ಯಕ್ಷರ ಸ್ಥಾನದಿಂದ ಡಿ ಕೆ ಅವ್ರನ್ನ ಇಳಿಸುವುದಕ್ಕೆ ಏನು ಮಾಡಬೇಕು, ಇಳಿಸಿ ನಮ್ಮವ್ರನ್ನ ಒಬ್ಬರನ್ನ ಅಲ್ಲಿ ಕೂಡಿಸ್ಬೇಕು. ಆವಾಗ ಡಿ ಕೆ ಶಿವಕುಮಾರ್ ಇನ್ನಷ್ಟು ದುರ್ಬಲರಾಗ್ತಾರೆ. ಈ ಬಗ್ಗೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿದೆ, ಆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚೆ ನಡೆಯೋ ಚಾನ್ಸಸ್ ಇದೆ. ಇದು ಆದ ಮೇಲೆ 14ನೇ ತಾರೀಕು ಬಿಹಾರ ಚುನಾವಣೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಬಂದಮೇಲೆ 15ನೇ ತಾರೀಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಳ್ತಾರೆ. ಆ ದೆಹಲಿ ಪ್ರವಾಸ ಕೂಡ ಮಹತ್ವದ್ದು. ಅಂದರೆ ತಮ್ಮ ಶಕ್ತಿ ಇದೆಯಲ್ಲ, ಶಕ್ತಿಯನ್ನು ಪ್ರದರ್ಶಿಸಿ ತೋರಿಸಿ ಆ ಬಲದೊಂದಿಗೆ ಅವರು ದೆಹಲಿ ವಿಮಾನವನ್ನು ಏರ್ತಾರೆ. ಆ ಬಲದೊಂದಿಗೆ ದೆಹಲಿ ವಿಮಾನ ಏರ್ತಾರೆ. ಸೊ ದೆಹಲಿಗೆ ಹೋದವರು ಆಗ ಕ್ಯಾಬಿನೆಟ್ ರಿಷಫಲ್ ಏನಿದೆ ಆ ಪ್ರಸ್ತಾವನೆಯನ್ನು ಅವರು ಹೈಕಮಾಂಡ್ ಮುಂದೆ ಇಡ್ತಾರೆ. ಇಡುವ ಮೂಲಕ ಇಂತಿಂಥವ್ರನ್ನ ಯಾರನ್ನು ಬಿಡಬೇಕು, ಯಾರು ತಗೋಬೇಕು ಅಂತ. ಅದರೊಂದಿಗೆ ಈ ಒಂದು ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದೇನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ಅದನ್ನು ನೇಪಥ್ಯಕ್ಕೆ ಸರಿಸೋದು. ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು? ಸೊ ಡಿ ಕೆ ಶಿವಕುಮಾರ್ ಅವರು ನಂಬಿಕೆಯ ಮೇಲಿದ್ದಾರೆ, ಹೈಕಮಾಂಡ್ ಮೇಲಿನ ನಂಬಿಕೆ, ಸೋನಿಯಾ ಗಾಂಧಿ ಅವರ ಮೇಲಿನ ನಂಬಿಕೆ, ನೆಹರು ಕುಟುಂಬದವರ ಮೇಲಿನ ನಂಬಿಕೆ. ಈ ನಂಬಿಕೆ ಅವರಿಗೆ ಫಲ ಕೊಡುತ್ತಾ ಗೊತ್ತಿಲ್ಲ. ಈ ನಂಬಿಕೆಯಿಂದಾಗಿ ಈ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವದ ಬದಲಾವಣೆ ಮಾಡುತ್ತಾ. ರಾಜಕಾರಣದಲ್ಲಿ ಅದು ಸರಳವಾದ್ದಲ್ಲ. ರಾಜಕಾರಣದಲ್ಲಿ ಕೇವಲ ರಾಜಕಾರಣ ನಂಬಿಕೆ ಮೇಲೆ ನಡೆಯಲ್ಲ. ರಾಜಕಾರಣ ಭಾಳ ಸಂದರ್ಭದಲ್ಲಿ ನಂಬಿಕೆಯ ದ್ರೋಹದ ಮೇಲೆ ನಡೆಯುತ್ತೆ. ಅದೇ ರಾಜಕಾರಣ. ನಂಬಿಕೆ ಮೇಲೆ ನಡೆಯೋದು ಬದುಕು, ನಂಬಿಕೆಯ ದ್ರೋಹದ ಮೇಲೆ ನಡೆಯೋದು ರಾಜಕಾರಣ. ಇದು ಇವೆರಡರ ನಡುವಿನ ಬಹಳ ಮುಖ್ಯವಾದ ಒಂದು ವ್ಯತ್ಯಾಸ ಅಂತ. ಆದ್ದರಿಂದ ಇಡೀ ಈ ಒಂದು ಇದೇನಿದೆ ಇದರ ಫಲಿತಾಂಶ, ಅದರ ಮೊದಲ ಮೆಟ್ಟಿಲು ನಮಗೆ ಸಿಗೋದು ನಾಳೆ ಅಂತ. ನಾಳೆಯ ಸಭೆ ಆ ಕಾರಣಕ್ಕೆ ಒಂದು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಗೇಮ್ ಪ್ಲ್ಯಾನ್ ಟು ಕೌಂಟರ್ ಡಿ ಕೆ ಶಿವಕುಮಾರ್. ದಿ ಸೆಕೆಂಡ್ ಥಿಂಗ್, ನಾಳೆ ಯಾವ ಒಂದು ಪ್ಲ್ಯಾನ್ ರಾಜಣ್ಣವರ ಮನೆಯಲ್ಲಿ ಸಿದ್ಧಗೊಳ್ಳುತ್ತೆ
ಆ ಪ್ಲ್ಯಾನ್ನ ಇಂಪ್ಲಿಮೆಂಟೇಷನ್. ಆ ಇಂಪ್ಲಿಮೆಂಟೇಷನ್ ಏನಿದೆ ಅದರ ಮೊದಲ ಹೆಜ್ಜೆ ಸಿದ್ದರಾಮಯ್ಯನವರು 15ನೇ ತಾರೀಕು ದೆಹಲಿಗೆ ಭೇಟಿ ನೀಡಿದಾಗ ಪ್ರಾರಂಭ ಆಗುತ್ತೆ. ಸೊ ಇದಕ್ಕೆ ಕೌಂಟರ್ ಡಿ ಕೆ ಏನು ಮಾಡ್ತಾರೆ? ಇಡೀ ಕರ್ನಾಟಕ ರಾಜಕಾರಣದ ದಿಕ್ಕು ದೆಸೆ ಈ ಮಾಸಾಂತ್ಯದ ಹೊತ್ತಿಗೆ ತೀರ್ಮಾನ ಆಗುತ್ತೆ. ಅದರಿಂದ ಇದನ್ನು ನವಂಬರ್ ಕ್ರಾಂತಿ ಇನ್ನೊಂದು ಮತ್ತೊಂದು ಐ ಡೋಂಟ್ ಬಿಲೀವ್. ಯಾವುದು ಕ್ರಾಂತಿ ಅಲ್ಲ, ಅದು ಮಾತನಾಡೋಕ್ಕಾಗಲ್ಲ. ಆದರೆ ಈ ಮಾಸಾಂತ್ಯದ ಹೊತ್ತಿಗೆ ಈ ರಾಜಕಾರಣದ ಒಳ ಹೊರಗಿರುತ್ತೆ ನೋಡಿ, ಆ ಒಳ ಹೊರಗಿನ ಹೂರಣಗಳು ಯಾವುದು ಏನು ಎಲ್ಲ ಬಹಿರಂಗಗೊಳ್ಳುತ್ತೆ. ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದ ದಾರಿ ನಿಚ್ಚಳವಾಗುತ್ತೆ. ಅಲ್ಲಿವರೆಗೆ ವೇಟ್ ಮಾಡಲೇಬೇಕು. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.